18 ವರ್ಷಗಳಲ್ಲಿ ನಾವೇನು ಕಾರ್ಯಕ್ರಮ ಮಾಡಿದ್ವಿ, ಈ ಕಾರ್ಯಕ್ರಮ ನಮ್ಮ ಒಂದು ಯಾವತ್ತೂ ನಮ್ಮ ಒಂದು ಜೀವನದಲ್ಲಿ ಇದ್ದೇ ಇರೋದಾಗಿ ಹಳ್ಳಿಯಲ್ಲಿ ಜನಿಸಿ ಇವತ್ತು ಸಂಕ್ರಾಂತಿ ಹಬ್ಬವನ್ನು ತಮ್ಮ ಶಾಲೆಯಲ್ಲಿ ಶಿಕ್ಷಕರು, ಸಂಸ್ಥೆಗಳು ಇದಕ್ಕೆ ಪ್ರೋತ್ಸಾಹ ಕೊಟ್ಟಾಗ ಇಡೀ ದೇಶಕ್ಕೆ ಒಂದು ಆರೋಗ್ಯ, ಸುಖ, ಸಂಪತ್ತು, ಸಮೃದ್ಧಿ, ನೆಮ್ಮದಿ ಸಿಗಲಿ ಅಂತೇಳಿ ಹಾರೈಸುತ್ತೇನೆ. ಲಿಟಲ್ ಇಂಟರ್ನ್ಯಾಷನಲ್ ಅಂತ ಫ್ರೀ ಸ್ಕೂಲ್ ಅಂತ ಒಂದನ್ನು ಅನೌನ್ಸ್ ಮಾಡಿದ್ದೀವಿ. ಅದು 2 to 6 ಅಂತ ನಾವು ಮಾಡಿದ್ದೀವಿ. 2 to 3 ಬಂದು ಡೇ ಕೇರ್ ಅಂತೇಳಿ, ಮತ್ತು 3 to 4 ಬಂದು ಪ್ರೀ ಸ್ಕೂಲ್ ಅಂತೇಳಿ, ಮತ್ತು 4 to 5 KG1 ಅಂತೇಳಿ. ಸಂಕ್ರಾಂತಿ ಹಬ್ಬ ಜೊತೆ ತಂದು ಸುಖ ಶಾಂತಿ ಮುದ ನೀಡೋ ಹಬ್ಬ. ಸಂಕ್ರಾಂತಿ ಅಂದ್ರೆ ಸತ್ಕ್ರಾಂತಿ. ಇದು ದಕ್ಷಿಣ ಭಾರತದಲ್ಲಿ ವಿಶೇಷವಾಗಿ ಆಚರಿಸಲಾಗುತ್ತದೆ. ಸೂರ್ಯ ತನ್ನ ಪಥವನ್ನ ಬದಲಿಸುವಂತಹ, ದಕ್ಷಿಣದಿಂದ ಉತ್ತರದ ಕಡೆಗೆ ತನ್ನ ಪಥ ಬದಲಿಸುತ್ತಾನೆ. ಇದು ಉತ್ತರಾಯಣ ಅಂತಲೂ ಕೂಡ ಕರೀತಾರೆ. ಇದನ್ನ ಪೊಂಗಲ್ ಅಂತಲೂ ಕೂಡ ಉಲ್ಲೇಖಿಸ್ತಾರೆ. ದಕ್ಷಿಣ ಭಾರತದ ಕರ್ನಾಟಕ, ಆಂಧ್ರ, ತಮಿಳುನಾಡು, ಕೇರಳ ಈ ಒಂದು ರಾಜ್ಯಗಳಲ್ಲಿ ವಿಶೇಷವಾಗಿ ಈ ಒಂದು ಸಂಕ್ರಾಂತಿಯನ್ನ ಸುಗ್ಗಿ ಹಬ್ಬ ಅಂತಲೂ ಕೂಡ ಆಚರಿಸ್ತೇವೆ. ಅನ್ನದಾತ ತಾನು ಬೆಳೆದಂತಹ ಫಸಲಿಗೆ ಪೂಜೆಯನ್ನು ಸಲ್ಲಿಸುವುದು ಮತ್ತು ಆ ಒಂದು ಫಸಲನ್ನ ಬೆಳೆಯೋದಕ್ಕೆ ತಮಗೆ ಸಹಾಯ ಮಾಡಿದಂತಹ ರಾಸುಗಳಿಗೆ ವಿಶೇಷವಾದಂತಹ ಅಲಂಕಾರವನ್ನ ಮಾಡಿ ಪೂಜಿಸುವಂಥದ್ದು. ಇನ್ನು ಹೇಳಿ ಕೇಳಿ ಬೆಂಗಳೂರು ಸುತ್ತಮುತ್ತಲು ನಗರೀಕರಣದಿಂದಾಗಿ ನಮ್ಮ ಸಂಸ್ಕೃತಿ, ನಮ್ಮ ಆಚಾರ ವಿಚಾರಗಳನ್ನ ಇಂದಿನ ಪೀಳಿಗೆ ಮರೆಯುತ್ತಿದೆ. ಆ ಒಂದು ದೇಸಿ ಹಬ್ಬಗಳನ್ನ ಉಳಿಸಿ ಬೆಳೆಸುವಂತ ನಿಟ್ಟಿನಲ್ಲಿ ಮತ್ತು ನಮ್ಮ ಸಾಂಸ್ಕೃತಿಕ ಪರಿಚಯವನ್ನ ಮುಂದುವರಿಸುವಂತ ನಿಟ್ಟಿನಲ್ಲಿ ಕೆಲ ಶಾಲೆಗಳಲ್ಲಿ ಎಲ್ಲವೂ ಕೂಡ ಆಧುನಿಕೀಕರಣ ಆಗಿರುತ್ತೆ. ಶಾಲೆಗಳಲ್ಲಿ ಪಾಶ್ಚಿಮಾತ್ಯ ಸಂಸ್ಕೃತಿಗಳಿಗೆ ಹೆಚ್ಚು ಒತ್ತು ಕೊಡ್ತಾರೆ. ದೇಸಿ ಸಂಸ್ಕೃತಿಗಳನ್ನು ಉಳಿಸಿ ಬೆಳೆಸುವಂತ ನಿಟ್ಟಿನಲ್ಲಿ ಆನೇಕಲ್ ತಾಲೂಕಿನ ಪ್ರತಿಷ್ಠಿತ ಶಾಲೆ ಎನಿಸಿಕೊಂಡಿರುವಂತಹ ಅತ್ತಿಬೆಲೆಯ ಪಬ್ಲಿಕ್ ಶಾಲೆಯಲ್ಲಿ ಅಂದ್ರೆ APS ಸಮೂಹ ವಿದ್ಯಾಸಂಸ್ಥೆಗಳಲ್ಲಿ ಇಂದು ಸಂಕ್ರಾಂತಿ ಹಬ್ಬವನ್ನ ಆಯೋಜಿಸಲಾಗಿತ್ತು. ಇದರ ಸಂಸ್ಥಾಪಕರಾಗಿರುವಂತಹ ಮುನಿರಾಜುರವರ ನೇತೃತ್ವದಲ್ಲಿ ಕಾರ್ಯಕ್ರಮ ಆಯೋಜನೆಗೊಂಡಿತ್ತು. ಕಾರ್ಯಕ್ರಮಕ್ಕೆ BG ಅಂಜನಪ್ಪ ಹಾಗೆಯೇ ಈ ಒಂದು ಶಾಲೆಯ ಎಲ್ಲ ಆಡಳಿತ ಮಂಡಳಿಯ ಸದಸ್ಯರು ಮತ್ತು ಶಾಲಾ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಇನ್ನು ನಮ್ಮ ಮಕ್ಕಳಿಗೆ ಪರಿಚಯ ಮಾಡಿಕೊಡುವ ಸಲುವಾಗಿಯೇ ದೇಸಿ ತಳಿಗಳ ರಾಸುಗಳ ಪ್ರದರ್ಶನವನ್ನು ಕೂಡ ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು, ಅಧ್ಯಾಪಕರು ಅತ್ಯಂತ ಸಂಭ್ರಮ ಸಡಗರದಿಂದ ಹೊಸ ಸಂವಸ್ತ್ರಗಳನ್ನು ಧರಿಸಿ ಆಗಮಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಮತ್ತಷ್ಟು ಮೆರುಗನ್ನು ತಂದುಕೊಟ್ಟಿದ್ದರು. ಈ ಒಂದು ಕಾರ್ಯಕ್ರಮದಲ್ಲಿ ಬಣ್ಣ ಬಣ್ಣದ ರಂಗೋಲಿಗಳು, ಹಾಗೆಯೇ ನಾವು ಸಂಕ್ರಾಂತಿಯನ್ನ ಹಳ್ಳಿಯಲ್ಲಿ ಹೇಗೆ ಆಚರಿಸ್ತೇವೋ ಅದೇ ರೀತಿಯಾಗಿ ಆಯೋಜನೆಗೊಂಡಿತ್ತು. ಎಲ್ಲರ ಮೆಚ್ಚುಗೆಗೂ ಕೂಡ ಪಾತ್ರವಾಗಿತ್ತು. ಕಾರ್ಯಕ್ರಮದ ಎಲ್ಲ ದೃಶ್ಯಗಳ ಒಂದು ಝಲಕ್ ನೋಡೋಣ ಬನ್ನಿ. ಹೌದು, ಸಂಕ್ರಾಂತಿ ಅಂದ ಕೂಡಲೇ ನಮಗೆ ಮೈ ಮನ ರೋಮಾಂಚನವಾಗುತ್ತೆ. ಸೂರ್ಯ ಉತ್ತರದಿಂದ ಚಲನೆಯನ್ನ ಆರಂಭಿಸ್ತಾನೆ. ಅದು ಉತ್ತರಾಯಣ ಅಂತಲೂ ಕೂಡ ನಾವು ಕರಿತೇವೆ. ವಿಶೇಷವಾಗಿ ಕರ್ನಾಟಕದಲ್ಲಿ ಈ ಒಂದು ಸಂಕ್ರಾಂತಿಯನ್ನ ಹಬ್ಬದ ರೀತಿಯಾಗಿ ವರ್ಷದ ನಮ್ಮ
ಹಿಂದೂಗಳ ಪಾಲಿಗೆ ಇದೊಂದು ಶ್ರೇಷ್ಠವಾದಂತಹ ಹಬ್ಬ. ಹಾಗೆ ತಮಿಳುನಾಡಿನಲ್ಲಂತೂ ಇದನ್ನ 9 ದಿನಗಳ ಕಾಲ ಆಚರಿಸಿದ್ರೆ, ಆಂಧ್ರದಲ್ಲಿ 5 ದಿನಗಳ ಕಾಲ ಆಚರಿಸುವಂತ ಈ ಒಂದು ವಿಶೇಷವಾದಂಥ ಸಂಕ್ರಾಂತಿ ಶಾಲೆಗಳಲ್ಲಿ ಕಾಣುವುದು ಅಪರೂಪವೇ ಸರಿ. ಈ ಒಂದು APS ಪಬ್ಲಿಕ್ ಶಾಲೆಯಲ್ಲಿ ಸಂಕ್ರಾಂತಿ ಆಯೋಜನೆಗೊಂಡಿತ್ತು. ಮಕ್ಕಳಲ್ಲಿ ಸಂಭ್ರಮ ಸಡಗರ ಮನೆ ಮಾಡಿತ್ತು. ಕಾರ್ಯಕ್ರಮದ ಇನ್ನಷ್ಟು ದೃಶ್ಯಗಳನ್ನು ನೋಡ್ತಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಗಣ್ಯರು ನೆರೆದಿದ್ದವನ್ನ ಉದ್ದೇಶಿಸಿ ಮಾತನಾಡಿದ್ದು ಹೀಗೆ. ಸಂಕ್ರಾಂತಿ ಹಬ್ಬ ಜೊತೆ ತಂದು ಸುಖ ಶಾಂತಿ ಮುದ ನೀಡೋ ಹಬ್ಬ. ಆಡೋಣ ಬನ್ನಿರೆಲ್ಲ, ಹಂಚುತ್ತ ಎಳ್ಳು ಬೆಲ್ಲ, ಉತ್ಸಾಹದಿಂದ ನಾವು ಸೇರಿ ಹಾಡಿನಲ್ಲಿ. ಇಷ್ಟು ಅರೇಂಜ್ಮೆಂಟ್ಸ್ ಆಗಿದೆ. ಒಂದೇ ಗಂಟೆಯಲ್ಲಿ ನಾವು ಅರೇಂಜ್ಮೆಂಟ್ಸ್ ಮಾಡೋದು. ಮತ್ತು ಆಮೇಲೆ ನಮ್ಮ ಪೇರೆಂಟ್ಸ್ ಹೇಳಿದ್ರು, ಮತ್ತೆ ನಮ್ಮ ಪೇರೆಂಟ್ಸ್ ಇದ್ರು, ಅವ್ರಿಗೆ ಫೋನ್ ಆಗಿದ್ರೆ ಅವರು ಬಂದ್ಬಿಟ್ರು. ಆಮೇಲೆ ನಮ್ಮ ಮೀಡಿಯಾ ಬಂದರು, ಬರೀ 3 ಹೇಳಿದ್ದೆ. ಆಮೇಲೆ ಅವರು ಒಂದು 10 ಜನ ಬಂದ್ಬಿಟ್ಟಿದ್ರು. ಏನಾಗಿದೆ, ಒಂದು ಬರೀ 2 ಅವರಲ್ಲೇ ನಾವು ಮಾಡಿದ ಕಾರ್ಯಕ್ರಮ ಇದು ತುಂಬ ಗ್ರ್ಯಾಂಡಾಗಿ ಸಕ್ಸಸ್ ಆಗ್ತದೆ. ನಿಜವಾಗ್ಲೂ ಒಂದು ಕಾರ್ಯಕ್ರಮಕ್ಕೆ ನನಗೆ ಸೋದರ ಸನ್ಮಾನ ಇರಬೇಕಂತ. ಮತ್ತು ಇವತ್ತು ಇಂದಿನ ಆಚರಣೆ ಪದ್ಧತಿಗಳನ್ನು ಏನು ಗ್ರಾಮಗಳಲ್ಲಿ ಹಳ್ಳಿಗಳಲ್ಲಿ ಆಚರಣೆ ಮಾಡ್ತಾ ಇದ್ದಂಥ ಸಂಕ್ರಾಂತಿ ಹಬ್ಬವನ್ನು ಇವತ್ತು ಶಾಲೆಯಲ್ಲಿ ಮಕ್ಕಳ ಮುಂದೆ ಆಚರಣೆ ಮಾಡ್ತಾ ಇದ್ದು ಬಹಳ ಹೆಮ್ಮೆ ವಿಚಾರ. ಈ ಆಚರಣೆಯ ಮುಖ್ಯಸ್ಥರನ್ನ ವಹಿಸುವಂಥ ಈ ಸಂಸ್ಥೆಯ ಸಂಸ್ಥಾಪಕರು ಹಿರಿಯರಾದ ಮುನಾಜನವರಿಗೆ ಹಾಗೂ ಈ ಗದ್ದೆದಂಥ ಎಲ್ಲ ನಮ್ಮ ಟೀಚರ್ಸ್ ಇರ್ಬೋದು, ಪೇರೆಂಟ್ಸ್ ಇರ್ಬೋದು, ಮಾಧ್ಯಮ ಮಿತ್ರರಿಗಿರ್ಬೋದು, ವೇದಿಕೆಯಲ್ಲಿ ಆಸನಗಳು ಹಿರಿಯರಿಗಿರ್ಬೋದು, ನಾನು ಶುಭಾಶಯಗಳನ್ನು ಕೋರ್ತಾ ಈ ಕಾರ್ಯಕ್ರಮಕ್ಕೆ ನಾನು ಬರೋ ಅವಶ್ಯಕತೆ ಇದೆ. ಹಾಗೆ ನಮ್ಮ ಸಾರ್ ಮಂಡಳಿ ಕಾರ್ಯಕ್ರಮ ಹೇಳಿದ್ದು ನಮ್ಮ ಊರಲ್ಲಿ ಇಲ್ಲ. ನಿಜವಾಗ್ಲೂ ಈ ಸಂಸ್ಥೆ ಪ್ರಾರಂಭವಾಗಿ 15 ವರ್ಷ ಆಗಿರಬೇಕು. ಇವತ್ತು ಸನ್ಮಾನ ಮಾಡೋದು ಇವತ್ತು ನಿಜ ಹೇಳ್ತೀನಿ, ಇವತ್ತು ಎಲ್ಲ ನಶಿಸಿ ಹೋಗ್ತಾ ಇದೆ. ಈ ತರ ಕಾರ್ಯಕ್ರಮ ಯಾರು ಮಾಡೋದಿಲ್ಲ. ಮಲ್ಲೇಶ್ವರ 18th ಕ್ಲಾಸ್ ಅಲ್ಲಿ ಅಮೆರಿಕ ಕಾಲೇಜ್ ಅಂತ ಇದೆ, ಅಲ್ಲಿ ಮಾಡ್ತಾರೆ ಪ್ರತಿ ವರ್ಷ. ಕೆಲವು ಶಾಲೆಗಳು ಮಾಡ್ತಾರೆ, ಆದ್ರೆ ಆನೇಕಲ್ ಕುಟುಂಬದಲ್ಲಿ ಇದು ಫಸ್ಟ್ ಟೈಮ್ ನಾನು ಸಂಕ್ರಾಂತಿ ಕಾರ್ಯಕ್ರಮ ಮಾಡಿದ್ದು. ಇನ್ನೊಂದು ಮುಖ್ಯವಾಗಿ ತುಂಬಾ ಆಶ್ಚರ್ಯ ಅಂದ್ರೆ, ಮೊನ್ನೆ ತಾನೇ 2 ದಿನ ಕಾರ್ಯಕ್ರಮ, 2 ದಿನದ ಕಾರ್ಯಕ್ರಮ ಮಾಡಿ ತಿರ್ಗಾ ಇವತ್ತು ಕಾರ್ಯಕ್ರಮ ಒತ್ತಡ ಹೇಗೆ ಮನೋರಂಜನೆ ನಿಜವಾದ ದೇವರವರಿಗೆ ಅಪಾರ ಶಕ್ತಿ ಕೊಡೋದು. ಈಗ ಮುಂದೆನೂ ಕೂಡ ಇನ್ನೂ ಶಕ್ತಿ ಕೊಟ್ಟು ಈ ಅತಿಬೇರೆ ಟೌನ್ ನಲ್ಲಿ ಇನ್ನೂ ಒಳ್ಳೆ ಹೆಸರು ಮಾಡಲಿ. ಅವ್ರು ನಿಜವಾಗ್ಲೂ ಅವ್ರಿಗೆ ಎಷ್ಟು ನೋಡಿ ಆಸಕ್ತಿ ಇದೆ. ಮೊನ್ನೆ ತಾನೇ ಬಂದಿದೆ ಕಾರ್ಯಕ್ರಮ ಮಾಡಿದ್ರು, ತಿರ್ಗಾ ಇವತ್ತೊಂದು ಕಾರ್ಯಕ್ರಮ, 2 ಕಾರ್ಯಕ್ರಮ. ನಿಜವಾಗ್ಲೂ ಅವರ ಒಂದು ಎನರ್ಜಿ ನಿಜವಾಗ್ಲೂ ಹ್ಯಾಂಡ್ಸ್. ನೀವು ತುಂಬಾ ಅದೃಷ್ಟವಂತ ವಿದ್ಯಾರ್ಥಿಗಳು. ಅವರ ಇಡೀ ಕುಟುಂಬ ಇಲ್ಲಿ ಸಂಸ್ಥೆಗೆ ದುಡಿತಾ ಇದ್ದಾರೆ. ಅದ್ರ ಜೊತೆಗೆ ಆ ಶಿಕ್ಷಕ ಮಿತ್ರರೆಲ್ಲ ಸೇರಿ ಅವರಿಗೆ ಕೈ ಜೋಡಿಸಿದ್ದಾರೆ. ನೀವು ಅವ್ರಿಗೆ ಹೆಸರು ತರಬೇಕು, ಗೌರವ ತರಬೇಕು, ತಾಲೂಕಿಗೆ ಒಂದು ಹೆಸರು ತರ್ತೀರ ಅಂತ ಒಂದು ನಂಬಿಕೆ ಇದೆ. ಒಂದೇ ಮಾತು ರೈತರ ಬಗ್ಗೆ ಮಾತಾಡ್ತೀನಿ, ಮುರುಗೇಶ್ವರ ಬಗ್ಗೆ ಒಂದು ವೈಜ್ಞಾನಿಕ ಕಾರಣ ಇದೆ. ಅದೇ ತರ ಸಂಕ್ರಾಂತಿ ಹಬ್ಬ ಸೂರ್ಯ ತನ್ನ ಪಥವನ್ನು ಬದಲಾಯಿಸ್ತಕ್ಕಂಥ ಒಂದು ಸಂದರ್ಭ. ಅದು ಪ್ರತಿ ವರ್ಷ ನಾವು ಜನವರಿ 14 ಅಥವಾ ಆದಿತ್ಯ ವರ್ಷದಲ್ಲಿ ಜನವರಿ 15ರಿಂದ ಆಚರಣೆ ಮಾಡ್ತೀವಿ. ಸೂರ್ಯನನ್ನ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ದೇವರು ಅಂತ ಪೂಜೆ ಮಾಡ್ತೇವೆ. ಹಾಗಾಗಿ ಈ ಹಬ್ಬವನ್ನ ಇಷ್ಟೊಂದು ಅರ್ಥಪೂರ್ಣವಾಗಿ ಮಾಡ್ತಾ ಇರೋದನ್ನ ನೋಡಿ ನಿಜವಾಗ್ಲೂ ತುಂಬಾ ಖುಷಿ ಆಯ್ತು. ನಾವು ನಮ್ಮ ಮನೇಲಿ ಹಬ್ಬ ಆಚರಣೆ ಮಾಡ್ಕೊಂಡ್ರೆ ಬರೀ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಮಾತ್ರ ಇರ್ತೀವಿ, ಇಲ್ಲಾಂದ್ರೆ ಯಾರೋ ಒಬ್ಬರ ಇಬ್ಬರು ಬಂದು ಎಕ್ಸ್ಟ್ರಾ ಜಾಯಿನ್ ಆಗ್ಬೋದು ಈಗಿನ ಕಾಲಕ್ಕೆ. ಆದ್ರೆ ಇಲ್ಲಿ ಎಲ್ಲ ಫ್ರೆಂಡ್ಸ್ಗಳ ಜೊತೆ ನೀವು ಹಬ್ಬ ಆಚರಣೆ ಮಾಡ್ತಾ ಇದ್ದೀರಲ್ವಾ, ನಿಮ್ಗೆ ಎಷ್ಟು ಖುಷಿ ಆಗಿರುತ್ತೆ. ಈ ತರದ ಅದೃಷ್ಟ ಎಲ್ಲರಿಗೂ ಸಿಗೋದಿಲ್ಲ. ಆಮೇಲೆ ಈ ಹಬ್ಬಗಳನ್ನ ಆಚರಣೆ ಮಾಡ್ತಕ್ಕಂಥ ನಾವು 4 ಸೀನಿಯರ್ ಸೆಕ್ರೆಟರಿ ನಾವು ಬೆಳಗ್ಗೆ ನಾವು ತೋಟಕ್ಕೆ ಹೋಗ್ಬೇಕಂದ್ರೆ ಆ ಡ್ರಮ್ 2 ಡ್ರಮ್ ನೀರು ಡ್ರಮ್ ಅಂತ 2 ಡ್ರಮ್ ಅದಕ್ಕೆ ಬಂಡಿ ಎತ್ತಿನ ಕರ್ಕೊಂಡು ಬಂಡಿ ನಾವು ತೊಳೆದ ಹೋಗಿ 2 ಡ್ರಮ್ ಸುಳಿಸ್ಕೊಂಡು ಸಾಯಂಕಾಲ ಹೊರಗೆ ಬರ್ತಿದ್ವಿ. ಮತ್ತೆ ಪ್ರಾರಂಭ ಪ್ರತಿಯೊಂದು ನಾವು ನಾನು ಹಾಕಿ ಬರ್ತಾ ಇಲ್ಲ, ನಮ್ಮ ಶ್ರೀಮತಿಯವರು ಮತ್ತು ನಾವು ಬ್ರದರ್ ಇಬ್ಬರು ಹಾಕಿ ಸುಮಾರು ಒಂದು ದಿವಸಕ್ಕೆ 40 ಲೀಟರ್ ಬೆಳಗ್ಗೆ ಹಾಕ್ತಾ ಇದ್ವಿ, ಸಾಯಂಕಾಲ 40 ಲೀಟರ್ ಹಾಕ್ತಾ ಇದ್ವಿ. ಈ ಥರ ನಮಗೆ ಈ ಒಂದು ನಿಜವಾದ ಸೊಗು ಬಹಳ ಇದೆ ಗೊತ್ತಿಲ್ಲ. ಮತ್ತೆ ರೈತರು ಬಂದಿರ್ತಕ್ಕಂಥವರು ರೈತರ ಸಮಸ್ಯೆ ಗೊತ್ತಿದೆ. ಇಲ್ಲಿ ಸುಮಾರು ನಮ್ಮ ಶಾಲೆಗೆ ಏನು ಮಾಡ್ತಿದ್ದಾರೆ ಪ್ರತಿಯೊಂದನೇ ರೈತರ
ಅವ್ರು ಇಂಜಿನಿಯರ್ ಆಗಿರ್ಲಿ, ಡಾಕ್ಟರ್ ಆಗಿರ್ಲಿ, ಪೈಲಟ್ ಆಗಿರ್ಲಿ, ಸೈನಿಕ ಆಗಿರ್ಲಿ, ಈ ಮಣ್ಣಿನ ಋಣನ ತೀರಿಸುವಂತ ರೈತರ ಮಕ್ಕಳೇ ಆಗಿರೋದು. ಇವತ್ತು ಯಾವುದೋ ಉದ್ಯೋಗವನ್ನು ಅರಸಿ ಬಂದಿಲ್ಲ, ಆದ್ರೆ ರೈತ ಉಳಿದರೆ ರೈತನ ಜೀವನ ಇದೆ, ಈ ನಾಡಿಲ್ಲ, ಈ ದೇಶ ಇಲ್ಲ, ಈ ಉಸಿರಿಲ್ಲ. ಮೊದಲು ಆ ರೈತನಿಗೆ ದೊಡ್ಡ ನಮಸ್ಕಾರ. ರೈತನ ಆರಾಧಕಲ್ಲ, ರೈತನ ಜೀವ, ರೈತನ ಒಳನಾಡಿ, ರೈತನ ನಾಡು ಈ ಬಸವಣ್ಣ. ಈ ಬಸವಣ್ಣನ ಈ ಕ್ಷೇತ್ರ, ಈ ಶಾಲೆ, ಈ ಆನೆಗಳು ಪವಿತ್ರವಾಗಿದೆ. ಆ ಬಸವಣ್ಣನ ಪಾದಕ್ಕೆ ನಮಸ್ಕರಿಸ್ತಾ, ಹಾಗೆ ಮೇಡಮ್ ಶಿಕ್ಷಣಾಧಿಕಾರಿಗಳು ತಿಳಿಸಿದಾಗ ಎಲ್ಲರೂ ನಾವು ವೈಜ್ಞಾನಿಕವಾಗಿ, ಆರೋಗ್ಯಕರವಾಗಿ ಸಂಸ್ಕೃತಿಯನ್ನು ಉಳಿಸುವ, ಸಂಸ್ಕೃತಿಯನ್ನು ಬೆಳೆಸುವ ಮಟ್ಟದಲ್ಲಿ ನಾವು ಹಬ್ಬಗಳನ್ನು ಮಾಡ್ತೇವೆ. ಇವತ್ತು ಎಳ್ಳುವುದೆಲ್ಲ ಅವರೇಕಾವು ಗೆಣಸುವೆಲ್ಲ ಈ ಚಳಿಗಾಲದಲ್ಲಿ ನಮಗೆ ಬೇಕಾದಂತ ಒಂದು ಪೌಷ್ಟಿಕವಾದ ಆಹಾರ. ನಮ್ಮ ಬಾಡಿನಲ್ಲಿ ಚಳಿಗಾಲ ಬರ್ತಿದ್ದಾಗ ನಮ್ಮಲ್ಲಿ ಆಯಿಲ್ ಅಂಶ ಕಡಿಮೆ ಆಗ್ತದೆ, ದೇಹ ಒಣಗೋಗುತ್ತೆ. ಆ ಒಣಗುವಂತ ಒಂದು ಮಟ್ಟವನ್ನು, ಆರೋಗ್ಯವನ್ನು ಸಮತಟ್ಟಾಗಿರೋದಕ್ಕೆ ಎಳ್ಳು, ಬೆಲ್ಲ, ಕಡಲೆಕಾಯಿ, ಅವರೆಕಾಯಿ ಇವೆಲ್ಲ ತಿಂತೀವಿ. ಅದರಿಂದ ನಮಗೆ ಆಯಿಲ್ ಸಿಗುತ್ತೆ. ಒಂದು ತಿಂಗಳು ತಿಂತೀವಿ ನಾವು ಎಳ್ಳು ಬೆಲ್ಲವನ್ನ ಒಣಗಿಸಿ ಕತ್ತರಿಸಿ ಮಾಡಿ ಅದನ್ನು ತಿಂದಾಗ ನಮಗೆ ಇಡೀ ಒಂದು ವರ್ಷ ಒಂದು ಕಾಲದಲ್ಲಿ ಆನೇಕಲ್ ರಾಗಿ ಕಣಜವಾಗಿತ್ತು, ಆದರೆ ಇವತ್ತು ರಾಗಿಯನ್ನ ನಾವು ಚಿಕ್ಕದಾಗಿ ರಾಶಿ ಹಾಕಲಾಗಿತ್ತು, ಅದಕ್ಕೆ ಪೂಜಿಸಲಾಯಿತು. ಈಗ ಆನೇಕಲ್ ತಾಲೂಕು ಕಾಡಾಗಿದೆ. ಇದೊಂದು ವಿಷಾದನೀಯವೇ ಸರಿ. ಇದರ ನಡುವೆ ನಮ್ಮ ಮಕ್ಕಳಿಗೆ ಈ ನಮ್ಮ ಸಂಸ್ಕೃತಿ ತಿಳಿಯಲಿ ಅಂತೇಳಿ APSನ ಸಂಸ್ಥಾಪಕರಾಗಿರುವಂತಹ ಮುನಿರಾಜುರವರ ನೇತೃತ್ವದಲ್ಲಿ ಈ ಒಂದು ಸಂಕ್ರಾಂತಿ ಹಬ್ಬ ಆಚರಿಸಲಾಯಿತು. ಕಾರ್ಯಕ್ರಮದ ಇನ್ನಷ್ಟು ದೃಶ್ಯಗಳನ್ನು ನೋಡ್ತಾ ಈ ಕಾರ್ಯಕ್ರಮದ ಬಗ್ಗೆ ಮುನಿರಾಜುರವರು ನಿಮ್ಮ ಬ್ಲೂಮ್ ಟಿವಿಯೊಂದಿಗೆ ವಿವರವಾಗಿ ಹಂಚಿಕೊಂಡಿದ್ದು ಹೀಗೆ. ಇಷ್ಟೊಂದು ಅದ್ದೂರಿಯಾಗಿ ಬರ್ತಂತ ನಾನಂತೂ ಅಂದ್ಕೊಂಡಿಲ್ಲ. ತುಂಬ ಅದ್ದೂರಿಯಾಗಿ ಬಂತು. ಇದಕ್ಕೆ ಇವತ್ತು ಮುಖ್ಯ ಅತಿಥಿಗಳಾಗಿ ಆಂಜನೇಯ ರೆಡ್ಡಿ ಅವರು ಬಂದಿದ್ದರು. ಅವರು ನನಗೆ ತುಂಬ ಒಂದು ಸಹಕಾರವನ್ನು ಈ ಒಂದು ಸಂಸ್ಥೆಗೆ ಅವರೊಂದು ಪಿಲ್ಲರ್ ಅಂತ ಹೇಳ್ಬೋದು ನಾವು. ಅವರು ಬಂದಿದ್ದರು. ಅವ್ರ ಜೊತೆಗೆ ನಮ್ಮ ಕೌನ್ಸಿಲರ್ ಆಗಿರ್ತಕ್ಕಂಥ ರಮೇಶ್ ಅವರು, ಮತ್ತು ಈ ಎಲ್ಲ ಒಂದು ಏನು ನಮ್ಮ ಬಿಲ್ಡಿಂಗ್ ಇದೆ
ಬಿಲ್ಡಿಂಗಿನ ಎಲ್ಲ ಅವರು ಕಾಂಟ್ರಾಕ್ಟ್ ತೊಗೊಂಡು ನಮಗೆ ಬಿಲ್ಡಿಂಗ್ ಕಟ್ಕೊಂಡು ರಮೇಶ್ ಅವರು ಬಂದಿದ್ದರು. ಮತ್ತು ಅವ್ರ ಜೊತೆಗೆ ECO ಮೇಡಮ್ ಅಂತ ವಾಣಿಯವರು ಬಂದಿದ್ದರು. ಮತ್ತು ತುಂಬ ಇಂಪಾರ್ಟೆಂಟು ನನಗೆ ಬಲ ಭುಜ ಅಂತ ಹೇಳ್ಬೋದು ಇವರೆಲ್ಲನೂ. BS ಕಾರ್ಮಲ್ ಜ್ಯೋತಿ ಗೌಡ್ರು, ಅವ್ರದ್ದು 2 ಶಾಲೆ ಇದೆ ಕಿತ್ಗಾನಹಳ್ಳಿ ಮತ್ತು ಯನ್ನಾಗರದಲ್ಲಿ. ಹಾಗೆ ಸುರೇಶ್ ಅವರು ಸುಜನಾ ವಿದ್ಯಾಮಂದಿರ ಅಂತ ವೀರಚಂದ್ರ ಅವರು ಬಂದಿದ್ದಾರೆ. ಇದು ವಿಶೇಷವಾಗಿ ನನಗೆ ಅದು ನಿಜವಾಗ್ಲೂ ನಮ್ಮ ಮಿಲ್ಟ್ರಿ ಮಂಜೂರ್ ಅವರು ಮೊನ್ನೆ ನಾನು ಸುಜನಾ ವಿದ್ಯಾಮಂದಿರದಲ್ಲಿ ನನ್ನ ವೇದಿಕೆ ಹಂಚ್ಕೊಂಡಿದ್ರು. ಸಡನ್ನಾಗಿ ಬಂದಾಗ ನನಗೆಲ್ಲ ಒಂಥರ ಭಾಳ ಖುಷಿಯಾಯಿತು. ಅವರು ಹೇಳ್ತಾಯಿದ್ರು, ನಾನೊಬ್ಬ ರೈತ, ನಾನು ಬರೀ ಕಳನಟ, ಆದರೆ ನಾನು ದಿನದಲ್ಲಿ ನಾನೊಬ್ಬ ರೈತನಾಗಿ ಕೆಲಸ ಮಾಡ್ತೀನಿ. ಭಾಳ ಖುಷಿ ಅದೇ ಅಂಥ ರೈತರೆಲ್ಲ ಸೇರ್ಕೊಂಡು ಇವತ್ತೊಂದು ಹಬ್ಬ ಮಾಡಿದ್ವಿ. ನಮ್ಮ ಜ್ಯೋತಿಗೌಡರು ರೈತರೇ, ಅವರು ಸುಮಾರಲ್ಲಿ 10-15 ಎಕರೆ ಇದರಲ್ಲಿ ತೋಟ ಮಾಡ್ತಾರೆ ದಾವಣಗೆರೆಯಲ್ಲಿ. ಅವರು ಒಬ್ಬ ಪ್ರಗತಿಪರ ರೈತ, ಅವರು ಅಷ್ಟೇ ಇವತ್ತು ಹೇಳ್ಬೇಕಂತಂದರೆ. ಮತ್ತು ನಮ್ಮ ಸುರೇಶ್ ಅವರು ರೈತ ಅಂತ ಹೇಳ್ಬೋದು. ಮತ್ತು ನಮ್ಮ ರಾಜುರವರು ರೈತರೇ ಇಲ್ಲಿ. ಯಾಕೆಂದರೆ ಇವತ್ತು ಏನು ನಾವು ಸೇರಿದ್ದೀವಿ ಎಲ್ಲ ರೈತ ಕುಟುಂಬದಿಂದ ಬಂದಿರತಕ್ಕಂಥವರು. ನಿಜವಾಗಲೂ ಇವತ್ತಿನ ಒಂದು ಹಬ್ಬಕ್ಕೆ ಒಳ್ಳೆಯ ಒಂದು ನಿಜವಾಗಿ ಬೆಲೆ ಬಂತು ಇವತ್ತು. ಮತ್ತು ನಮ್ಮ ಏನು ಓರಿಗಳು ಮೇಯಿಸಿರ್ತಕ್ಕಂಥವರು ಅವರು ನಮ್ಮ ಬೆಸ್ಮಾನಹಳ್ಳಿ. ಇಡೀ 18 ವರ್ಷಗಳಲ್ಲಿ ನಾವೇನು ಕಾರ್ಯಕ್ರಮ ಮಾಡಿದ್ವಿ, ಈ ಕಾರ್ಯಕ್ರಮ ನಮ್ಮ ಒಂದು ಯಾವತ್ತೂ ನಮ್ಮ ಒಂದು ಜೀವನದಲ್ಲಿ ಇದ್ದೇ ಇರುತ್ತೆ, ಒಂದು ಹೆಜ್ಜೆ ಗುರುತಾಗಿದೆ ಇವತ್ತು ನಿಜವಾಗ್ಲೂ ಹೇಳೋದಕ್ಕೆ. ಮತ್ತು ವಿಧಾತ್ ಸ್ಕೂಲ್ನ ವಿಧಾತ್ ಅವರು ಬಂದಿದ್ದರು. ಮತ್ತು ಆನೇಕಲ್ಲಿಂದ ಇವರು ಯಾರು ಮುನ್ಸಿಪಲ್ ರಾಜಪ್ಪ ಬಂದಿದ್ದರು. ಮತ್ತು ನಾಗರಾಜ್ ಅವರು ಬಂದಿದ್ದರು. ಇವರೆಲ್ಲ ಆಕಸ್ಮಿಕವಾಗಿ ಎಲ್ಲನೂ ಬರೀ ನಾನು 3-4 ಜನಕ್ಕೆ ಫೋನ್ ಮಾಡಿದೆ. ನಿಜವಾಗ್ಲೂ ಈ ಕಾರ್ಯಕ್ರಮ ಇವತ್ತು ಅದ್ಭುತವಾಗಿ ಮೂಡಿ ಬಂತು. ಎಲ್ಲ ವರದಿಗಾರರು ಅಷ್ಟೇ ನನಗೆ ನಿಜವಾಗ್ಲೂ ಇವತ್ತಲ್ಲ, ನಾನು ಲಿಟ್ಲ್ ಇಂಟರ್ನ್ಯಾಷನಲ್ ಅಂತ ಫ್ರೀ ಸ್ಕೂಲ್ ಅಂತ ಒಂದನ್ನು ಅನೌನ್ಸ್ ಮಾಡಿದ್ದೀವಿ. ಅದು 2 to 6 ಅಂತ ನಾವು ಮಾಡಿದ್ದೀವಿ. 2 to 3 ಬಂದು ಡೇ ಕೇರ್ ಅಂತೇಳಿ, ಮತ್ತು 3 to 4 ಬಂದು ಪ್ರೀ ಸ್ಕೂಲ್ ಅಂತೇಳಿ, ಮತ್ತು 4 to 5 KG1 ಅಂತೇಳಿ, ಮತ್ತು 5 to 6 KG2 ಅಂತ ಮಾಡಿ ನಾವು ಈ ವರ್ಷ ಒಂದು ಹೊಸ ಬ್ರ್ಯಾಂಡನ್ನು ಕ್ರಿಯೇಟ್ ಮಾಡಿದ್ದೀವಿ. ಅದಕ್ಕೆ ಈಗಾಗಲೇ ನಾವು ಎಲ್ಲ ವ್ಯವಸ್ಥೆ ಮಾಡ್ಕೊತಾ ಇದ್ದೀವಿ. ಮತ್ತು ನಾವು ಈಗಾಗಲೇ ಕಾಂಟ್ರಾಕ್ಟ್ ಕೊಟ್ಟು ನಾವು ಆ ವ್ಯವಸ್ಥೆಯನ್ನು ಸಂಕ್ರಾಂತಿ ಆದಮೇಲೆ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಅದಕ್ಕೆ ನಾವು ನಮ್ಮ ಮಗಳು ಏನಿದ್ದಾಳೆ ಅವಳಿಗೆ ದೀಪಾಶ್ರೀ ಅಂತೇಳಿ ಅದಕ್ಕೆ ಒಂದು ಜವಾಬ್ದಾರಿಯನ್ನು ಕೊಟ್ಟು ನಾನು ಅಲ್ಲಿ ಪ್ರಿನ್ಸಿಪಾಲಾಗಿ ಎಲ್ಲ ಕಡೆನೂ ಈಗ ಸ್ಟೇಟ್ ಬೋರ್ಡಲ್ಲಿ ನಮ್ಮ ಅಣ್ಣನ ಮಗನಿಗೆ ಇನ್ಚಾರ್ಜ್ ಕೊಟ್ಟಿದ್ದೀನಿ. ಅಲ್ಲಿ ನಾನು ಹೆಡ್ ಮಾಸ್ಟರ್ ನಾನೇ ಸೈನ್ ಮಾಡ್ತಾಯಿದ್ದೀನಿ. ಮತ್ತು ICICನಲ್ಲಿ ನನ್ನ ಮಗ PhD ಮಾಡ್ಕೊಂಡಿದ್ದಾನೆ, ಫಿಸಿಕ್ಸು ಪಾಠ ಮಾಡ್ತಿದ್ದಾನೆ. ಮತ್ತು ಅಲ್ಲಿ ಮಂಜು ಅಂತೇಳಿ ನಮ್ಮ ಮಿಸ್ಸಸ್ ಅಕ್ಕನ ಮಗ, ಅಲ್ಲಿ ಅವರು ಇಂಗ್ಲೀಷ್ ಪಾಠ ಮಾಡಿ ಅಲ್ಲಿ ಅವ್ರಿಗಿಬ್ಬರಿಗೂ ಇನ್ಚಾರ್ಜ್ ಕೊಟ್ಟು ನಾನು ಪ್ರಿನ್ಸಿಪಾಲಾಗಿ ಅಲ್ಲೇ ಸೈನ್ ಮಾಡ್ತಾಯಿದ್ದೀನಿ. ಇಲ್ಲಿ PU ಕಾಲೇಜ್ ಏನಿದೆ, ಇಲ್ಲಿ ನಮ್ಮದು ಸೈನ್ಸ್ ಆ್ಯಂಡ್ ಕಾಮರ್ಸ್ ಇದೆ. ಅದರಲ್ಲಿ ಸೈನ್ಸಲ್ಲಿ EBSCSE ಮತ್ತು ಇದು ಕಾಮರ್ಸಲ್ಲಿ EBSCs ಇದೆ, ಸೈನ್ಸಲ್ಲಿ PCMB PCMCs ಇದೆ. ನಾವು ಒಳ್ಳೊಳ್ಳೆ ರಿಸಲ್ಟ್ಸನ್ನು ಕೊಟ್ಕೊಂಬಂದು ಇಲ್ಲಿ ನಮ್ಮ ಸೊಸೆಗೆ ನಾವು ಇನ್ಚಾರ್ಜ್ ಕೊಟ್ಟಿದ್ದೀನಿ. ಅವಳು ಇಲ್ಲಿ ಲೆಕ್ಚರಾಗಿ ಕೆಲಸ ಮಾಡ್ತಿದ್ದಾಳೆ. ಇಲ್ಲೂ ಪ್ರಿನ್ಸಿಪಾಲ್ ನಾನೇ ಸಿಗ್ನೇಚರ್ ಆಗ್ತೀನಿ. ಎಲ್ಲ ಕಡೆ ಪ್ರಿನ್ಸಿಪಾಲ್ ಸಿಗ್ನೇಚರ್ ನನ್ನದೇ ಇರುತ್ತೆ. ನಾನು ಎಲ್ಲ ಕಡೆ ಇರ್ತೀನಿ. ಮತ್ತು ಏನೋ ಒಂದು ಈ ಒಂದು ಸಂಕ್ರಾಂತಿಯ ಒಂದು ಆಫರನ್ನು ಪೇರೆಂಟ್ಸ್ಗೆ ಮತ್ತು ಪಬ್ಲಿಕ್ಸ್ಗೆ ಕೊಟ್ಟಿದ್ದೀವಿ ನಾವು. ಯಾರು ಈಗ ನಾವು ಹೊಸ ಅಡ್ಮಿಷನ್ಸು, ನಾನು ಡೇ ಕೇರಿಂದ ಹಿಡಿದು PUC ತನಕ ಹೊಸ ಅಡ್ಮಿಷನ್ಸು ಯಾರು ಫೆಬ್ರವರಿ 15ನೇ ತಾರೀಕು ಒಳಗಡೆ ಫುಲ್ಲು ಫೀಸನ್ನು ಕ್ಲಿಯರ್ ಮಾಡಿದವ್ರಿಗೆ ನಾವು ICIC ಮತ್ತು PUC ಮಕ್ಕಳಿಗೆ ಒಂದು ಡೆಲ್ಲಿ ಟ್ರಿಪ್ಪನ್ನು ಫ್ರೀಯಾಗಿ, ಅಂದರೆ ಫ್ಲೈಟಲ್ಲಿ ಪೋಷಕರನ್ನು ಫ್ಲೈಟಲ್ಲಿ ಅಪ್ ಆ್ಯಂಡ್ ಡೌನು ನಾವೇ ಕರ್ಕೊಂಡೋಗಿ ಅಲ್ಲಿ ಒಂದು ಹಾಲ್ಟ್ ಮಾಡಿಸಿ ರೂಮ್ ಮಾಡಿ ಅವನ್ನ ಕರ್ಕೊಂಬರೋ ವ್ಯವಸ್ಥೆಯನ್ನು ಅಲ್ಲಿ, ಅಂದರೆ ಈ ಫೆಬ್ರವರಿ 15ನೇ ತಾರೀಕು ಒಳಗಡೆ ಯಾರ್ಯಾರು ಫೀಸನ್ನು ಕ್ಲಿಯರ್ ಮಾಡ್ತಾರೋ ಅವರಿಗೆ ಡೆಲ್ಲಿ ಟ್ರಿಪ್ಪನ್ನು ಒಂದು ಆಫರ್ ಕೊಟ್ಟಿದ್ದೀವಿ ನಾವು. ಮತ್ತು ರಿಅಡ್ಮಿಷನ್ ಅಷ್ಟೇ, ನಾವು ರಿಅಡ್ಮಿಷನ್ ಆಗಿರೋರು ನೆಕ್ಸ್ಟ್ ಇಯರ್ಗೆ ಫುಲ್ ಫೀಸನ್ನು ಕಟ್ಕೊಂಡ್ರೆ ಏನು ನಮ್ಮಲ್ಲೀಗ LKGಯಿಂದ PUC ತನಕ ಇದರ ಮಕ್ಕಳು ಅವರಿಗೆ ಎಲ್ರಿಗೂ ಅವ್ರಿಗೂ ಸಹ ನಾವು ಫುಲ್ ಫೀಸು ಏನು ನಮ್ಮ ಫುಲ್ ಫೀಸ್ ಕಟ್ಟಿದ್ರೆ ಅವರು ನಾವು ಡೆಲ್ಲಿ ಟ್ರಿಪ್ಪನ್ನು ಸುಮಾರು 15ರಿಂದ 14 ಸಾವಿರ ರೂಪಾಯಿ ಖರ್ಚು ಬರ್ತಾಯಿದೆ. ಆದರೂ ಸಹ ಪೋಷಕರು ಸುಮಾರು ವರ್ಷದಿಂದ ಕೇಳ್ತಾಯಿದ್ರು, ಸರ್ ಮಕ್ಕಳು ಮಾತ್ರ ಟ್ರಿಪ್ ಮಾಡ್ತೀರಾ, ನಮಗೊಂದು ಟ್ರಿಪ್ ಮಾಡಿಸಿ ಅಂತೇಳಿ ಆ ಒಂದು ಚಾನ್ಸನ್ನು ಪೋಷಕರಿಗೂ ಈ ಸತಿ ಕೊಟ್ಟು ಈಗ ಅದು ನಾವು ಮೇ ತಿಂಗಳಲ್ಲಿ ಪೇರೆಂಟ್ಸ್ ಈಗಾಗಲೇ ನನ್ನ ಪ್ರಕಾರ ಒಂದು 200-300 ಜನ ಎನ್ರೋಲ್ ಆಗಿಬಿಟ್ಟಿದ್ದಾರೆ. ಆಲ್ರೆಡಿ 200-300 ಜನ ಮೇಲೆ ಎನ್ರೋಲ್ ಆಗಿದ್ದಾರೆ. ಅವರೆಲ್ಲ ಬಂದು ಮತ್ತು ಸಾಲದಿದ್ದಕ್ಕೀಗ ಸರ್ ಒಬ್ಬ ಮಗ ಇದ್ದಾನೆ, ನಮ್ಮ ಮನೆಯವರು ಒಬ್ಬರು ಬರ್ತೀವಿ ಸರ್, ಈಗ ನಾವು ನಮ್ಮ ಹೆಂಡ್ತಿಂಗೆ ಕರ್ಕೊಂಬರ್ಬೇಕು, ನಾವು ಫುಲ್ ಅದನ್ನೇ ಏನು ನಿಮ್ಮ ಎಕ್ಸ್ಪೆಂಡಿಚರ್ ಕಟ್ತೀವಿ, ನಾವು ನಮ್ಮ ಹೆಂಡ್ತಿ ಇಬ್ಬರು ಬರ್ತೀವಿ, ನಿಮ್ಮ ಎಕ್ಸ್ಪೆಂಡಿಚರ್ ಹೇಳಿ ಕೊಟ್ಬಿಡ್ತೀವಿ ಅಂತ ಇನ್ನೂ ಪ್ಲಸ್ ಆಗ್ತಾನೆ ಹೋಗ್ತಾಯಿದೆ. ಇನ್ನು ತಿರುಗಿ 3 ದಿವಸದಿಂದ ಮತ್ತೆ ಶುರುವಾಯ್ತು. ಈಗ ಸರ್ ನಾವು 2 ಮಕ್ಕಳಿದ್ದೀವಿ, 2 ಮಕ್ಕಳಿಗೆ ಫ್ರೀ ಸಿಕ್ತು ನಮಗೆ ಸರ್, 2 ಮಕ್ಕಳಿಗೂ ನಾವು ಫ್ಲೈಟ್ ಟಿಕೆಟ್ ಕೊಟ್ಬಿಡ್ತೀವಿ, ನಾವು ಮಕ್ಕಳು ಕರ್ಕೊಂಬರ್ತೀವಿ. ಇದು ಆಂಜನೇಯನ ಬಾಲ ಹೋಗ್ತಾನೆ ಇದೆ. ಅದು ಎಲ್ಲೋಗಿ ನಿಂತಂತ ನನಗೆ ಗೊತ್ತಿಲ್ಲ. ಅದೊಂದು ಗಿನ್ನಿಸ್ ರೆಕಾರ್ಡ್ ಆಗುತ್ತೆ. ಆಲ್ರೆಡಿ ನಾವು ಒಂದು ಕೊರೋನಾಗೆ ಮೊದಲು ಫ್ಲೈಟಲ್ಲಿ ಸುಮಾರು 175 ಜನ ಮಕ್ಕಳನ್ನು ನಾನು ಡೆಲ್ಲಿ ಕರ್ಕೊಂಡೋಗಿದ್ದೆ. ವ್ಯಾಗಾ ಬಾರ್ಡ್ರಿಗೆ ಹೋಗಿದ್ವಿ, ಮತ್ತು ಇದಕ್ಕೆ ಸಿಮ್ಲಾಗೆ ಹೋಗಿದ್ವಿ. ಅದು ರೆಕಾರ್ಡ್ ಆಗಿತ್ತು. ಅಲ್ಲಿ ಹೇಳ್ತಾಯಿದ್ರು ನಾವು 3 ಫ್ಲೈಟ್ ಸಿಕ್ಕಿ ನಮ್ಗೆ ಒಂದೇ ಫ್ಲೈಟ್ ಸಿಕ್ಕಲಿಲ್ಲ. ಸುಮಾರು 4-5-7-8 ವರ್ಷಗಳಿಂದ ಆ ಫ್ಲೈಟು ಟ್ರಿಪ್ಪನ್ನು ಮಾಡಿದಾಗ ಹೇಳಿದ್ರು
ಸರ್ ಇಷ್ಟು ಜನ ಮಕ್ಕಳನ್ನ ಪ್ಲೇಟಲ್ಲಿ ಯಾರು ಕರ್ಕೊಂಡೇ ಬಂದಿಲ್ಲ ಅಂತ ಅಲ್ಲೇ ಒಂದು ಗಿನ್ನಿಸ್ ರೆಕಾರ್ಡು. ಈಗ ಮತ್ತೆ ನಾವು ಮೇನಲ್ಲಿ ಒಂದು ಗಿನ್ನಿಸ್ ರೆಕಾರ್ಡ್ ಮಾಡ್ತಾಯಿದ್ದೀವಿ. ಮತ್ತು ಈ ಸತಿ ನಮ್ಮ ಮಕ್ಳಿಗೆ ಹೇಳಿದ್ದೀನಿ, ನೆಕ್ಸ್ಟ್ ಇಯರ್ ಟ್ರಿಪ್ಪು ನಮ್ಮದೇನಿದ್ರು ಸಿಂಗ್ಪುರು, ಇಲ್ಲಾಂತಂದರೆ ಮಾಲ್ಡೀವ್ಸು, ಇಲ್ಲಾಂತಂದರೆ ಯಾವುದು ಬೇರೆ ವಿದೇಶಕ್ಕೆ ನಾವು ಹೋಗ್ತೀವಿ. ನಿಮ್ಮೆಲ್ಲ ಪೋಷಕರಿಗೆ ನಾವು ಅಡ್ಮಿಷನ್ ಟೈಮಲ್ಲಿ ಹೇಳ್ಬಿಡ್ತೀವಿ, ಮಂತ್ಲಿ ಚಾನ್ಸ್ ಕೊಡ್ತೀವಿ ನಿಮಗೆ. ಯಾಕಂದರೆ ಒಂದೇ ಕಟ್ಟೋಕ್ಕಾಗಲ್ಲ. ಏಪ್ರಿಲು, ಮೇ, ಜೂನ್, ಜುಲೈ ತನಕ ನೀವು ಮಂತ್ಲಿ ಬೇಸಲ್ಲಿ ಕಟ್ಕೊಂಡು ಮಾಲ್ಡೀವ್ಸ್ ಆಗಲಿ, ಸಿಂಗ್ಪುರ್ಗಾಗಲಿ, ಇಲ್ಲಾಂತಂದರೆ ಬೇರೆ ಯಾವುದೋ ಒಂದು ದೇಶಕ್ಕೆ ನಾವೆಲ್ಲ ಹೋಗಿ ಬರೋಣ ಅಂತ ಅಂದ್ಬಿಟ್ಟು ಮತ್ತು ಈ ಥರ ಅವ್ರಿಗೂ ಹೇಳಿದ್ದೀವಿ. ಮತ್ತು ಮಕ್ಕಳು ಮತ್ತು ಪೋಷಕರು, ಸರ್ ಆ ಕೆಲಸ ಮಾಡಿ ಸರ್, ನಾವು ತಿಂಗಳ ಕಟ್ಬಿಡ್ತೀವಿ, ಒಂದು ಕಟ್ಟಾಗಲ್ಲ ಅಂತ ಹೇಳಿದ್ದಾರೆ. ಈ ಥರ ಒಂದು ಹೊಸ ಯೋಜನೆಯನ್ನು ಹಾಕ್ಕೊಂಡು ಹೋಗ್ತಾಯಿದ್ದೀವಿ. ಅದು ಎಲ್ಲರ ಸಹಕಾರ. ಅದರಿಂದ ಅದನ್ನು ನಮ್ಮ ಎಲ್ಲ ಪೋಷಕರು ಮತ್ತು ಎಲ್ಲ ಸಾರ್ವಜನಿಕರು. ಹಾಗೆ ಈ ಒಂದು ಕಾರ್ಯಕ್ರಮವು ಅತ್ಯಂತ ಸಂಭ್ರಮ ಸಡಗರದಲ್ಲಿ ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಇನ್ನಿತರೆ ಮುಖಂಡರು ನಿಮ್ಮ ಬ್ಲೂಮ್ ಟಿವಿಯೊಂದಿಗೆ ತಮ್ಮ ಸಂತಸವನ್ನು ವ್ಯಕ್ತಪಡಿಸಿದ್ದು ಹೀಗೆ. ಒಬ್ಬ ರೈತ ಮಗನಾಗಿ ಹಳ್ಳಿಯಲ್ಲಿ ಜನಿಸಿ ಇವತ್ತು ಸಂಕ್ರಾಂತಿ ಹಬ್ಬವನ್ನು ತಮ್ಮ ಶಾಲೆಯಲ್ಲಿ ಎಲ್ಲ ಮಕ್ಕಳಿಗೆ, ಈಗಿನ ಕಾಲದ ಮಕ್ಕಳಿಗೆ ಹಬ್ಬದ ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ಆಚರಣೆ ಮಾಡ್ತಾಯಿದ್ದಾರೆ. 1800 ಜನ ವಿದ್ಯಾರ್ಥಿಗಳು ಈ ಸಂಸ್ಥೆಯಲ್ಲಿ ವಿದ್ಯಾಭ್ಯಾಸ ಮಾಡ್ತಾಯಿದ್ದಾರೆ. ಹೆಚ್ಚು ಕಡಿಮೆ 18 ವರ್ಷ ಈ ಸಂಸ್ಥೆ ಪ್ರಾರಂಭ ಆಯಿತು. 18 ವರ್ಷದಿಂದ ಉತ್ತಮ ಗುಣಮಟ್ಟವಾದ ಶಿಕ್ಷಣವನ್ನು ಮಕ್ಕಳಿಗೆ ನೀಡ್ತಾ ಇದ್ದಾರೆ. ಪೋಷಕರು ಸಹ ಅದೇ ರೀತಿ ಸಹಕಾರ ಕೊಡ್ತಾ ಇದ್ದಾರೆ. ಇವತ್ತು ಈ ಒಂದು ಖಾಸಗಿ ಶಿಕ್ಷಣ ಸಂಸ್ಥೆಗಳಿಲ್ಲ ಅಂದಿದ್ದರೆ ಬಹಳ ವಿದ್ಯಾಭ್ಯಾಸಕ್ಕೆ ಕಷ್ಟಕರ. ಯಾಕಂದರೆ ಸರ್ಕಾರಿ ಶಾಲೆಗಳೇ ನಂಬ್ಕೊಂಡಿರೋಕ್ಕಾಗೋದಿಲ್ಲ. ಇವತ್ತು ಸರ್ಕಾರಿ ಶಾಲೆ ಒಂದಿದ್ದರೆ ಅಲ್ಲಿ 50 ಜನ ಇದ್ದರೆ ಇಲ್ಲಿ 1000 ಜನ ವಿದ್ಯಾರ್ಥಿಗಳಿರ್ತಾರೆ. ಟೀಚರ್ಸ್ ಕಡಿಮೆ ಇದ್ದಾರೆ. ಸರ್ಕಾರದಲ್ಲಿ ಟೀಚರ್ಸ್ ಬಹಳ ಕಡಿಮೆ ಇದ್ದಾರೆ. ಅದರಿಂದ ಇವತ್ತು ಬಹಳ ವಿಶೇಷವಾಗಿ ಖಾಸಗಿ ಶಾಲೆಗಳು ಪ್ರಾಮುಖ್ಯತೆ ವಿದ್ಯಾಭ್ಯಾಸಕ್ಕೆ ಕೊಡ್ತಾ ಇದ್ದಾರೆ. ಅವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಯಾಕಂದರೆ ಕಡಿಮೆ ದರದಲ್ಲಿ ಶಿಕ್ಷಣವನ್ನು, ಗುಣಮಟ್ಟವಾದ ಶಿಕ್ಷಣವನ್ನು ಈ ನಮ್ಮ ಹತ್ತಿಬೆಲೆ ಗ್ರಾಮದಲ್ಲಿ ಸುತ್ತಮುತ್ತ ಹೆಚ್ಚು ಕಡಿಮೆ ಒಂದು 40-50 ಗ್ರಾಮಗಳಿಂದ ಬರ್ತಾ ಇದ್ದಾರೆ. ಇವತ್ತು LKGಯಿಂದ ಪ್ರಾರಂಭವಾದಂಥ ಸಂಸ್ಥೆ ಇದು ಇವತ್ತು ಕಾಲೇಜು PUCವರೆಗೂ ಇವತ್ತು ಈ ಸಂಸ್ಥೆಯಲ್ಲಿ ನಡೆಸ್ತಾ ಇದ್ದಾರೆ. ಅನೇಕ ರೈತರ ಮಕ್ಕಳಿಗೆ, ಕಾರ್ಮಿಕರಿಗೆ, ಯಾಕಂದರೆ ಬೆಂಗಳೂರಿಗೆ ಹೋಗಿ ಬರೋದು ಕಷ್ಟ ಆಗುತ್ತೆ. ಯೂನಿಫಾರ್ಮ್ ಅಂತಿದ್ದೇ ಇರುತ್ತೆ. ಆದರೆ ಹಬ್ಬ ಹರಿದಿನಗಳನ್ನು ಶಾಲೆಗಳಲ್ಲಿ ಮಾಡಿದಾಗ ಆ ಶಾಲೆಯ ಮಹತ್ವ ಹೆಚ್ಚುತ್ತೆ. ಅಲ್ಲಿಯ ವಿದ್ಯಾರ್ಥಿಗಳಿಗೆ ಹಬ್ಬ ಹರಿದಿನಗಳು ಮತ್ತು ನಮ್ಮ ಸಂಸ್ಕೃತಿ, ನಮ್ಮ ನಡೆ ನುಡಿ ಏನಿದೆ ಅದು ತಿಳಿಯುತ್ತೆ. ಅವು ನಮ್ಮ ಜೀವನದಲ್ಲಿ ಈ ಭಾರತ ದೇಶ ಮತ್ತೆ ಮುಂದುವರಿಯುತ್ತೆ. ಏನು ಈ ಸನಾತನ ಧರ್ಮ, ಹಿಂದೂ ಧರ್ಮ ಅಂತ ಹೇಳ್ತಾರೆ, ಅದನ್ನು ನಾವು ಇಲ್ಲಿಂದನೇ ಪ್ರಾರಂಭಿಸಬೇಕು. ಯಾಕೆಂದರೆ ಶಿಕ್ಷಕರು, ಸಂಸ್ಥೆಗಳು ಇದಕ್ಕೆ ಪ್ರೋತ್ಸಾಹ ಕೊಟ್ಟಾಗ, ಅದಕ್ಕೆ ಒತ್ತಾಸೆಯನ್ನು ಕೊಟ್ಟಾಗ, ಅದಕ್ಕೆ ತಿಳುವಳಿಕೆಯನ್ನು ಕೊಟ್ಟಾಗ, ನಮಗೆ ಮಕ್ಕಳುಗಳಿಗೆ ಏನೂ ಗೊತ್ತಿಲ್ಲ, ಹಬ್ಬ ಹರಿದಿನಗಳು ಏನು ಗೊತ್ತಿಲ್ಲ, ಹಬ್ಬದ ಮಹತ್ವ ಗೊತ್ತಿಲ್ಲ. ಹಬ್ಬವನ್ನು ಹಿರಿಯೋರು, ಜ್ಞಾನಿಗಳು, ಮಹಾತ್ಮರು, ರೈತರು ಇವರೆಲ್ಲ ಕೂಡಿ ಮಾಡಿಸಿದಂಥ ಒಂದು ಹಬ್ಬ ಹರಿದಿನಗಳು. ಯಾಕೆಂದರೆ ಆವ ಕ್ಷೇತ್ರ, ಆವ ಸಮಯದಲ್ಲಿ, ಆವ ವಾತಾವರಣಕ್ಕೆ, ಆ ಸಮಯಕ್ಕೆ ಈ ಹಬ್ಬಗಳನ್ನು ಮಾಡ್ಕೊಬಂದಿದ್ದಾರೆ. ಇವತ್ತು ಸಂಕ್ರಾಂತಿ ಹಬ್ಬ ಏನಕ್ಕಾಗ್ತದೆ ಅಂದರೆ ನವಂಬರಿಂದ ನಮಗೆ ಮಾರ್ಚ್ ಮೇ ತಿಂಗಳವರೆಗೂ ಚಳಿಯನ್ನು ತಡೆಯೋಕ್ಕಾಗಲ್ಲ. ಈ ಸಲ ಅಂತೂ ತುಂಬ ಚಳಿ ಇದೆ. ನಮ್ಮ ಚಳಿ ಆಗ್ತಾ ಇದ್ದರೆ ಬಾಡಿ ಆಟೋಗೆ ಡ್ರೈ ಆಗ್ತದೆ. ನಮ್ಮ ಮುನ್ರಾಜಣ್ಣರು ಹೇಳಿದಾಗ ನಮಗೆಲ್ಲ ಹಳೆ ನೆನಪುಗಳು ಬಂದವು. ಅದು ಓರಿ ನೋಡಿದರೆ ಭಾಳ ಸಾಗಿತ್ತು. ಓರಿ ನೋಡಿ ತುಂಬ ಖುಷಿ ಆಯಿತು. ಅದು ಎಲ್ಲರ ಜೊತೆಯಲ್ಲಿ, ಮಕ್ಕಳ ಜೊತೆಯಲ್ಲಿ ಒಂದು ಶಾಲೆಯಲ್ಲಿ ನಮಗೆ ಈ ಒಂದು ಸಡಗರ ಸಂಭ್ರಮದಿಂದ ಈ ಒಂದು ಸುಗ್ಗಿ ಹಬ್ಬವನ್ನು ಇವತ್ತು ರೈತರ ಮುಖದಲ್ಲಿ ಮಂದಹಾಸ ಬೀರುವಂಥ ದಿನ ಇವತ್ತು ಸಂಕ್ರಾಂತಿ ದಿನ. ಖಂಡಿತವಾಗಿ ನಮಗೆ ಇದರಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಡೋದಕ್ಕೆ ಮುನ್ರಾಜಣ್ಣವರಿಗೆ ನಾನು ಸ್ಪೆಷಲ್ ಥ್ಯಾಂಕ್ಸನ್ನು ಹೇಳ್ತೀನಿ. ಮತ್ತು ಇನ್ನೊಂದು ವಿಶೇಷ ಏನಪ್ಪ ಅಂತಂದರೆ, ರೈತ ಭಾರತದ ಬೆನ್ನೆಲುಬು ಅಂತ ಹೇಳ್ತೀವಿ. ಖಂಡಿತವಾಗಿ ಇವತ್ತು ಆ ಬೆನ್ನೆಲುಬು ರೈತ ನೇರ ಆಗಲಿಕ್ಕೆ ಬಿಡ್ತಾ ಇಲ್ಲ, ಬೆನ್ನೆಲುಬಿಗೆ ಏಟು ಬೀಳ್ತಾ ಇದೆ. ಖಂಡಿತವಾಗಿ ತಪ್ಪಬೇಕು. ರೈತನ ಮುಖದಲ್ಲಿ ಮಂದಾಸ ಬೀಳಬೇಕು. ಈ ಒಂದು ಸಂಕ್ರಾಂತಿಯಿಂದ 2025ರ ಸಂಕ್ರಾಂತಿಯಿಂದ ನಮ್ಮ ರಾಜ್ಯಕ್ಕೆ, ರಾಷ್ಟ್ರಕ್ಕೆ, ರೈತರಿಗೆ, ಎಲ್ಲ ಶಿಕ್ಷಕರಿಗೆ, ವಿದ್ಯಾರ್ಥಿಗಳಿಗೆ, ತಮ್ಮೆಲ್ಲರಿಗೂ, ಇಡೀ ದೇಶಕ್ಕೆ ಒಂದು ಆರೋಗ್ಯ, ಸುಖ, ಸಂಪತ್ತು, ಸಮೃದ್ಧಿ, ನೆಮ್ಮದಿ ಸಿಗಲಿ ಅಂತೇಳಿ ಹಾರೈಸುತ್ತೇನೆ. ಒಟ್ಟಿನಲ್ಲಿ ಒಂದು ಖಾಸಗಿ ಶಾಲೆಯಲ್ಲಿ ಈ ರೀತಿಯಾಗಿ, ಅದು ಒಂದು ಪ್ರತಿಷ್ಠಿತ ಹತ್ತಿಬೆಲೆ ಪಬ್ಲಿಕ್ ಶಾಲೆಯಲ್ಲಿ ಈ ಒಂದು ಕಾರ್ಯಕ್ರಮ ಆಯೋಜನೆಗೊಂಡು ಎಲ್ಲ ಪೋಷಕರ ಮೆಚ್ಚುಗೆಗೆ, ಹಾಗೆ ಎಲ್ಲ ಸುತ್ತಮುತ್ತಲಿನ ಭಾಗದವರ ಸಾರ್ವಜನಿಕರ ಮೆಚ್ಚುಗೆಗೂ ಕೂಡ ಪಾತ್ರವಾಗಿತ್ತು. ಈ ರೀತಿ ಸಂಸ್ಕೃತಿಗಳನ್ನ ಶಾಲೆಗಳಿಂದಲೇ ಉಳಿಸುವಂತಹ, ಮಕ್ಕಳಲ್ಲಿ ದೇಸೀಯತೆಯನ್ನು ಬೆಳೆಸುವಂತಹ ಕಾರ್ಯಕ್ರಮಗಳು ಇನ್ನೂ ಹೆಚ್ಚಾಗಲಿ ಎಂಬುದೇ ನಿಮ್ಮ ಬ್ಲೂಮ್ ಟಿವಿಯ ಆಶಯವಾಗಿದೆ. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.